ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಂದೂಸ್ ಲೈಫ್ ಕನ್ನಡ. ಇವತ್ತು ನಾನು ಒಂದು ಲೈವ್ ವಿಡಿಯೋನೇ ಮಾಡ್ತಾಯಿದ್ದೀನಿ. ಯಾಕೆಂದರೆ ನನ್ನ ಚಾನಲ್ ಸ್ವಲ್ಪ ಪ್ರಾಬ್ಲಮ್ ಕೂಡ ಆಗಿತ್ತು. ಏನಂದರೆ ಕೆಲವೊಂದು ಗೊತ್ತಿಲ್ಲದೆ ಕಂಟೆಂಟ್ಸ್ ಹಾಕಿದ್ದೀನಿ. ಕೆಲವ್ರು ತುಂಬ ಜನಕ್ಕೆ ಗೊತ್ತಿರೋದಿಲ್ಲ ಏನು ಅಂತ. ತುಂಬ ಜನ ತಪ್ಪು ಮಾಡೋದೇನೆಂದರೆ ಯಾರ್ದೋ ಚಾನಲಲ್ಲಿ ವೀಡಿಯೋಸ್ ತುಂಬ ಓಡ್ಬಿಟ್ಟಿರುತ್ತೆ. ಸೊ ನಾವು ಅದನ್ನು ಹಾಕಿದ್ರೆ ನಮ್ಮ ಚಾನಲ್ಲು ಗ್ರೋತ್ ಆಗುತ್ತೆ ಅನ್ನೋದು ನಮ್ಗೆ ವಾಟ್ಸಪ್ಪಲ್ಲಿ ಬಂದಿರೋದು. ನಾವೇನೋ ಒಂದು ಮಾಡಿ ಹಾಕ್ಬಿಡ್ತೀವಿ, ಬಟ್ ಆ ಥರ ಹಾಕಬಾರ್ದು. ಹಾಕಿದ್ರೆ ಮಾನಿಟೈಸೇಷನ್ಗೆ ಪ್ರಾಬ್ಲಮ್ ಆಗುತ್ತೆ. ಹಾಗೆ ಕೆಲವೊಂದು ಸತಿ ಸ್ಟ್ರೈಕ್ ಕೂಡ ಬರುತ್ತೆ. ನನ್ನ ಚಾನಲ್ಗೆ ಸ್ಟ್ರೈಕ್ ಬಂದಿಲ್ಲ, ಬಟ್ ನಂದು ಚಾನಲ್ ಗ್ರೋತ್ ಆಗೋದಕ್ಕೆ ತುಂಬಾ ಹಿಂದೆ ಹಾಕಿದೆ. ಸೊ ನಂದು ಫಸ್ಟು 50-60 ವ್ಯೂಸ್ ಬರ್ತಾ ಇದೆಲ್ಲ ಈಗ 1-2-3 ವ್ಯೂಸಿಗೆ ಬಂದಿದೆ. ಸೊ ಹಾಗಾಗಿ ಕೇಳ್ಕೊತಾ ಇದ್ದೀನಿ, ಪ್ಲೀಸ್ ನನ್ನ ಚಾನಲ್ ನೋಡಿ. ಆ್ಯಂಡ್ ನಾನು ಕುಕ್ಕಿಂಗ್ ಚಾನಲು, ವ್ಲಾಗ್ಸ್ ಚಾನಲ್ ಹಾಕಿದ್ದೀನಿ. ನನ್ನ ವ್ಲಾಗ್ಸ್ ಚಾನಲೆಲ್ಲ ನನ್ನ ಮುಖ ಎಲ್ಲ ಅಷ್ಟೊಂದು ತೋರ್ಸೋಕ್ಕೆ ಆಗಿರಲಿಲ್ಲ. ಸೊ ಹಾಗಾಗಿ ನಾನು ಡೈಲಿ ಪೂಜೆ ವ್ಲಾಗು ಮತ್ತು ಮನೇಲಿ ಏನೇನು ಕೆಲಸ ಮಾಡ್ತೀನಿ ಅದನ್ನೆಲ್ಲ ನೆಕ್ಸ್ಟ್ ಇನ್ನು ಹೋಗ್ತಾ ವೀಡಿಯೋಸಲ್ಲೆಲ್ಲ ನಾನು ಮಾಡೋ ಕೆಲಸದ ಬಗ್ಗೆ, ಅಂದರೆ ನಾನು ಕ್ರೋಶಕ್ಕೆ ಕುಚ್ಚಾಕ್ತೀನಿ, ಟೈಲರಿಂಗ್ ಮಾಡ್ತೀನಿ, ಹಾಗೆ ಹೋಟೆಲ್ ಇದೆ ನಮ್ಮದು, ಟಿಫನ್ ಸೆಂಟ್ರ್ ಇದೆ, ಇದನ್ನೆಲ್ಲ ತೋರಿಸೋಣ ಅನ್ಕೋತಾ ಇದ್ದೀನಿ. ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಲಿ. ಪ್ಲೀಸ್ ನನ್ನ ಚಾನಲ್ ವಾಚ್ ಮಾಡಿ. ಹಾಗೆ ನಾನು ತುಂಬ ಅಡುಗೆ ವೀಡಿಯೋಸ್ ಹಾಕಿದ್ದೀನಿ, ಹಾಕ್ತಾನೂ ಇರ್ತೀನಿ. ಇನ್ನೂ ಕೆಲವೊಂದು ವೀಡಿಯೋಸ್ ಹಾಕೋದಿದೆ. ಪ್ಲೀಸ್ ವಾಚ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಹಾಗೆ ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ನಾನು ಮಾಡಿದ ತಪ್ಪು ನೀವು ಯಾವತ್ತಿಗೂ ಮಾಡೋಕ್ಕೆ ಹೋಗಬೇಡಿ. ಕಂಟೆಂಟ್ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ. ಅಂದರೆ ಈಗ ಏನಂದರೆ ಸೀರಿಯಲ್ದು, ನಮ್ಮದು ಈಗ ಕಿಚನ್ ವ್ಲಾಗು, ಹಾಗೆ ಇನ್ನೇನೋ ಮಾಡೋಕ್ಕೆ ಹೋಗೋದು, ಇಲ್ಲ ಇನ್ಯಾರೋ ಮಾಡಿರೋದನ್ನ ನಾವು ತಂದು ಹಾಕ್ಬಿಡೋದು. ಈಗ ನಮ್ಗೆ ಯಾರೋ ವಾಟ್ಸಪ್ಪಲ್ಲಿ ಒಂದು ವೀಡಿಯೋ ಕಳಿಸಿರ್ತಾರೆ, ನಮ್ಗೆ ಗೊತ್ತಿರುತ್ತೆ ಅದು ಯೂಟ್ಯೂಬಲ್ಲಿ ತುಂಬ ಓಡ್ತಾ ಇದೆ ಅಂತ. ಸೊ ನನಗೂ ವ್ಯೂಸ್ ಬರುತ್ತೆ ಅಂತ ನಾನು ಏನು ಮಾಡ್ತೀನಿ, ಅದನ್ನು ತೆಗೆದು ನನ್ನ ಚಾನಲ್ಗೆ ಹಾಕಿದ್ದೀನಿ ಅಂದರೆ ಅದು ನಮಗೆ ಕಷ್ಟ ಆಗುತ್ತೆ. ಯೂಟ್ಯೂಬರ್ಸ್ಗಂತೂ ತುಂಬಾ ಹೆಲ್ಪ್ಫುಲ್ಲು. ನಾವು ಮಾಡೋ ಫಸ್ಟ್ ತಪ್ಪೇ ಅದೇ. ನಾನು ಅದನ್ನೇ ಮಾಡಿದ್ದು. ನನ್ನ ಚಾನಲ್ಲು ಗ್ರೋತ್ ಆಗ್ತಾಯಿದೆ ಅನ್ನೋ ಟೈಮಲ್ಲಿ ನಾನು ಮಾಡಿದ್ದು ಒಂದೇ ಒಂದು ತಪ್ಪಿನಿಂದ ನಾನು 1.5 ವರ್ಷ ಆದರೂ ನಾನು ಗ್ರೋತ್ ಆಗೋಕ್ಕಾಗಿರಲಿಲ್ಲ. ಸೊ ಹಾಗಾಗಿ ನಾನು ಮಾಡಿದ ತಪ್ಪನ್ನು ನೀವು ಮಾಡೋಕ್ಕೆ ಹೋಗಬೇಡಿ. ನಿಮ್ಮನ್ನು ಕೇಳ್ಕೊತಾ ಇದ್ದೀನಿ. ಹೊಸ ಯೂಟ್ಯೂಬರ್ಸ್ ಎಲ್ಲರೂ ಅಷ್ಟೇ, ನಿಮ್ಮ ಓನ್ ಕಂಟೆಂಟಲ್ಲಿ ನೀವು ಮಾಡಿ. ನಾನು ಒಂದು 50-60 ವೀಡಿಯೋಸ್ ಹಾಕಿದರೂ ಕೂಡ ನನ್ನ ಚಾನಲ್ ಗ್ರೋತ್ ಆಗಲಿಲ್ಲ ಅಂದರೆ ನಾನು ಮಾಡಿರೋ ಕೆಲವೊಂದು ತಪ್ಪಿನಿಂದ ಯೂಟ್ಯೂಬರು ನಂದು ರೆಕಮೆಂಡೇಷನ್ ಇದರಲ್ಲೇ ಬಿಟ್ಬಿಟ್ಟಿದ್ದಾರೆ. ಹಾಗೆಯೇ ಪ್ಲೀಸ್ ಯಾರೂ ಶೇರ್ ಮಾಡೋಕ್ಕೆ ಹೋಗಬೇಡಿ. ನಮ್ಮ ವೀಡಿಯೋ ಓಪನ್ ಮಾಡಿ ನೋಡ್ತಾರೆ ಅನ್ನೋರಿಗೆ ಮಾತ್ರ ಶೇರ್ ಮಾಡಿ. ನಾನೀಗ ನನ್ನ ಫ್ರೆಂಡಿಗೆ ಕಳಿಸ್ತೀನಿ, ನನ್ನ ಫ್ರೆಂಡ್ ಬರೀ ಸಬ್ಸ್ಕ್ರೈಬ್ ಮಾಡ್ಕೋತಾಳೆ ಅಷ್ಟೇ, ಬಟ್ ಅದನ್ನು ಅವಳು ತೆಗೆದು ನೋಡೋದಿಲ್ಲ. ನಾನು ಹಾಕೋ ಪ್ರತಿಯೊಂದು ವೀಡಿಯೋನೂ ಅವಳು ನೋಡೋದಿಲ್ಲ. ಸೊ ನಮಗೆ ಆಗಾನೂ ಪ್ರಾಬ್ಲಮ್ ಆಗ್ಬೋದು. ಸೊ ನಾವು ಝೀರೋಯಿಂದನೇ ಸ್ಟಾರ್ಟ್ ಮಾಡೋದಲ್ವ. ಝೀರೋಯಿಂದ ಸ್ಟಾರ್ಟ್ ಆಗಿ 1000, 10,000, 1 ಲ್ಯಾಕ್ವರೆಗೂ ತಲುಪೋಣ. ಎಲ್ಲರೂ ಅಷ್ಟೇ, ನ್ಯೂ ಯೂಟ್ಯೂಬರ್ ತುಂಬ ಹೆಲ್ಪ್ ಆಗುತ್ತೆ. ಫುಲ್ ವೀಡಿಯೋ ನೋಡಿ. ಇದು ನಾನು ಪಟ್ಟಿರೋ ಕಷ್ಟ 1.5 ಇಯರಿಂದ. ನಾನು ಮನೇಲಿ ಹೇಳ್ದೆ ಚಾನಲ್ ಮಾಡಿದ್ದೆ. ಸೊ ಮನೇಲಿ ಹೇಳ್ದೆ ಮಾಡಿದ್ದಕ್ಕೂ ಸಾರ್ಥಕ ಅನ್ನೋ ಟೈಮಲ್ಲಿ ನಾನು ಮಾಡ್ಕೊಂಡಿದ್ದು ಒಂದೇ ಒಂದು ಸಣ್ಣ ತಪ್ಪಿಂದ ಇವತ್ತಿಗೂ ನನ್ನ ಚಾನಲ್ ಗ್ರೋತ್ ಆಗಿಲ್ಲ. ಸೊ ಈಗ ಮನೇಲಿ ಹೇಳಿದ್ದೀನಿ, ಸ್ವಲ್ಪ ಸಪೋರ್ಟ್ ಮಾಡ್ತಿದ್ದಾರೆ. ಬಟ್ ಓಕೆ, ನಮ್ಮ ಚಾನಲ್ ನಾವು ಗ್ರೋತ್ ಮಾಡ್ಕೊಳ್ಳೋಣ, ನಮ್ಮ ಓನ್ ಕಂಟೆಂಟಿಂದ ಮಾಡ್ಕೊಳ್ಳೋಣ. ಮುಖ ತೋರಿಸ್ದೆ ಅಡುಗೆ ಮಾಡ್ಬೋದು. ತುಂಬ ಜನ ಯೂಟ್ಯೂಬಿಗೆ ಬರಬೇಕು ಅಂತ ಇರುತ್ತೆ. ಏನು ನಮಗೆ ಗೊತ್ತೇ ಇಲ್ದಿರೋ ಪ್ಲ್ಯಾಟ್ಫಾರ್ಮ್ ಇದು. ಅದನ್ನು ನಾವು ಯೂಸ್ ಮಾಡ್ಕೊಳ್ಳೋಣ. ತುಂಬಾ ಹೆಲ್ಪ್ಫುಲ್ ಇದೆ ಇದರಲ್ಲೂ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ. ಇನ್ನು ಮುಂದೆ ವ್ಲಾಗ್ಸ್ ವಿಡಿಯೋ ಹಾಗೆ ಅಡುಗೆ ವಿಡಿಯೋನೂ ನಾನು ಹಾಕ್ತೀನಿ. ಹಾಗೆ ವ್ಲಾಗ್ಸಲ್ಲಿ ನಾನು ಮಾಡೋವಂಥ ಕೆಲಸದ ಬಗ್ಗೆ ನಾನು ತೋರಿಸೋಣ ಅಂದ್ಕೊಂಡಿದ್ದೀನಿ. ನಂಗೆ ಹಾರ್ಟ್ ಪೇಷಂಟ್ ಇರೋದ್ರಿಂದ ನನಗೆ ಯೂಟ್ಯೂಬಲ್ಲಿ ಮುಂದೆ ಅಷ್ಟು ಕೆಲಸ ಮಾಡೋಕ್ಕಾಗ್ತಾಯಿಲ್ಲ. ನೆಕ್ಸ್ಟ್ ವೀಡಿಯೋಗಳಲ್ಲಿ ನಾನು ಹಾರ್ಟ್ ಪೇಷಂಟ್ನ ಹೇಗೆ ನೋಡ್ಕೋಬೇಕು, ಏನೇನು ಅಡುಗೆ ಕೊಡಬೇಕು, ಯಾವ ಥರ ಅವ್ರಿಗೆ ಟ್ರೀಟ್ಮೆಂಟ್ ಕೊಡಿಸ್ಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ. ನೆಕ್ಸ್ಟ್ ನಾನು ಆ ವಿಡಿಯೋ ಕೂಡ ಮಾಡಿ ಹಾಕ್ತೀನಿ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ. ಮತ್ತೊಂದು ವಿಡಿಯೋ ನಾನು ನಿಮಗೆ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್.